ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಕಿರಣ್ ಬೆಂಗಳೂರಿಂದ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ವಿಶ್ವದ ಅತಿ ದೊಡ್ಡ ಲೈವ್ ಕುಕ್ಕಿಂಗ್ ಶೋನ ನೋಡ್ತಾ ಇದ್ದೀರಾ. ಇವತ್ತು ನಾನು ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಒಂದು ಪಾಪಡ್ ಚೂರಿ ಚನಾ ಚಾಟ್ ಅಂತ ತೋರಿಸ್ತಾ ಇದ್ದೀನಿ. ಪಾಪಡ್ ಚೂರಿ ಅಂತಂದರೆ ನೀವು ಉದ್ದಿನ ಹಪ್ಪಳ ನಿಮಗೆ ಯಾವ ಹಪ್ಪಳ ಇಷ್ಟನೋ ಆ ಹಪ್ಪಳನ ಯೂಸ್ ಮಾಡ್ಬೋದು. ಇದರಲ್ಲಿ ನಾನು ಇವತ್ತು ಪೆಪ್ಪರ್ ಹಾಕಿದ ಉದ್ದಿನ ಹಪ್ಪಳ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಪ್ರೋಟೀನ್ ಭರಿತವಾದ ಒಂದು ಅಮೂಲ್ ಆರ್ಗ್ಯಾನಿಕ್ ದೇಸಿ ಚನಾ, ಕಾಬೂಲ್ ಕಡಲೆ ಅಲ್ಲ, ಇದು ದೇಸಿ ಚನಾ ಅಂದರೆ ಕಡಲೆ ಕಾಳು ಅಂತಾರಲ್ಲ ಅದು. ಇದು ಅಮೂಲ್ ಆರ್ಗ್ಯಾನಿಕ್ ಅವರದು ದೇಸಿ ಚನಾ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಪೇಜ್ನಲ್ಲಿ ಲೈವ್ ವಿಶ್ವದ ಅತಿ ದೊಡ್ಡ ಲೈವ್ ಕುಕಿಂಗ್ ಶೋ ನೋಡ್ತಾ ಇದ್ದೀರಾ. ಇವಾಗ ಇದೊಂದು ಸ್ನ್ಯಾಕ್ ಟೈಮ್ ಅಂತ ಹೇಳ್ಬೋದು, ಇಲ್ಲ ನೀವು ಇವನ್ ಒಂದು ಸೈಡ್ ಡಿಶ್ ಥರ ಒಂದು ಮಧ್ಯಾಹ್ನದ ಹೊತ್ತಲ್ಲಿ ಯೂಸ್ ಮಾಡ್ಬೋದು. ಇದು ಇವನ್ ನಿಮಗೆ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು. ಒಂದು ಸೈಡ್ ಡಿಶ್ ಥರ ತೊಗೊಂಡು ಹೋಗ್ಬೋದು. ತುಂಬಾ ಹೆಲ್ತಿ. ಆ್ಯಂಡ್ ನಾನು ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಇದು ಹೆಲ್ತಿ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಸೇವ್ ಆಗಲಿ ಬೇರೆ ಒಂದು ಏನೂ ಯೂಸ್ ಮಾಡ್ತಾಯಿಲ್ಲ. ಎಲ್ಲ ಮನೆಯಲ್ಲಿ ಸಿಗುವಂಥ ನಾರ್ಮಲ್ ಸೀಡ್ಸು ಆ ಥರ ಯೂಸ್ ಮಾಡೋ ಅಂಥದ್ದೇ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಬೇಕಾಗಿರುವ ಪದಾರ್ಥಗಳನ್ನ ನೋಡೋಣ. ಇದಕ್ಕೆ ಮೊದಲನೇದಾಗಿ ನಾನು ಅಮೂಲ್ ಅವರ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ರೇಂಜ್ ಇದೆ, ಅದರಲ್ಲಿ ನಾನು ಇವತ್ತು ಆರ್ಗ್ಯಾನಿಕ್ ದೇಸಿ ಚನಾ ಯೂಸ್ ಮಾಡ್ತಾ ಇದ್ದೀನಿ. ಇದು ಮಾಮೂಲಿ ಕಡಲೆಕಾಳು ಅಂತಾರಲ್ಲ ಆ ಥರ ಕಡಲೆಕಾಳು. ಇದು ಆರ್ಗ್ಯಾನಿಕ್ ಆಗಿರೋದರಿಂದ ಇಟ್ ಇಸ್ ಕೆಮಿಕಲ್ ಫ್ರೀ, ಪೆಸ್ಟಿಸೈಡ್ಸ್ ಫ್ರೀ, ತುಂಬಾ ಆರೋಗ್ಯಕರವಾಗಿ ಇರೋವಂಥ ಪದಾರ್ಥಗಳು ಈ ಆರ್ಗ್ಯಾನಿಕ್ ರೇಂಜಲ್ಲಿ ಸಿಗುತ್ತೆ ನಿಮಗೆ. ಅದಕ್ಕೆ ಅಮೂಲ್ ಕೌ ಘೀ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪನೀರ್ ಯೂಸ್ ಮಾಡ್ತಾ ಇದ್ದೀನಿ ಗಾರ್ನಿಷ್ಗೆ. ಇದರೊಟ್ಟಿಗೆ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಬಂದು ದಾಳಂಬಿ, ಹಸಿ ಮೆಣಸಿನ್ಕಾಯಿ ಹೆಚ್ಚಿರೋ ಅಂಥದ್ದು, ಟೊಮೆಟೊ, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇದು ನೀವು ನಾರ್ಮಲ್ ಸಲಾಡ್ಸ್ಗೆ ಏನು ಯೂಸ್ ಮಾಡ್ತಿರೋ ಏನಾದರೂ ಹಾಕ್ಬೋದು. ನೀವು ಕೊತ್ತಂಬರಿ ಬೇಡ ಅಂದರೆ ಪಾರ್ಸ್ಲಿ ಅಂತ ಸಿಗುತ್ತೆ, ಇಲ್ಲ ನಿಮಗೆ ಸೆಲರಿ ಲೀವ್ಸ್ ಅಂತ ಸಿಗುತ್ತೆ, ನೀವು ಅದನ್ನು ರೀಪ್ಲೇಸ್ ಮಾಡ್ಬೋದು. ನಾನಿವತ್ತು ಇಂಡಿಯನ್ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ, ನಾರ್ಮಲಿ ನಮ್ಮ ಅಡುಗೆಗಳಲ್ಲಿ ಯೂಸ್ ಮಾಡೋಂಥ ಪದಾರ್ಥಗಳು. ಅದಕ್ಕಾಗಿ ನೀವು ಓಡೋಗಿ ತೊಗೊಳ್ಳೋವಂಥದ್ದು ಏನಿರಲ್ಲ. ಸೊ ಮನೆಯಲ್ಲಿರೋಂಥ ಪದಾರ್ಥಗಳು ಇವು, ಈ ಸಲಾಡ್ಗೆ ಯೂಸ್ ಮಾಡೋಂಥ ಇವೆಲ್ಲ ಪದಾರ್ಥಗಳು. ಇದರಲ್ಲಿ ಮೇನ್ ಆಗಿ ಪಾಪಡ್ ಚೂರಿ ಅಂತಂದರೆ ನಾನು ಈ ಉದ್ದಿನ ಹಪ್ಪಳ ಪೆಪ್ಪರ್ ಹಾಕಿರೋದನ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಹಾಗೆ ಡ್ರೈ ರೋಸ್ಟ್ ಮಾಡಿದ್ದೀನಿ ಗ್ಯಾಸ್ ಮೇಲೆ. ಇದಕ್ಕೇನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಅಮೂಲ್ ಘೀನ ಹಾಕ್ತಾ ಇದ್ದೀನಿ, ಆಮೇಲೆ ಅದನ್ನು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಮೇನ್ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಅದನ್ನು ಹೆಲ್ದಿ ಮಾಡಲಿಕ್ಕೋಸ್ಕರ ನಾನು ಇವತ್ತು 5 ತರಹದ ಒಂದು ಸೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕಡಲೆ ಬೀಜ, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಆಮೇಲೆ ಕಲಂಗ್ರಿ ಬೀಜ, ಹಾಗೂ ಈ ಸೆಸಮಿ ಅಂತಂದರೆ ಎಳ್ಳು, ಬಿಳಿ ಎಳ್ಳು. ಇವೆಲ್ಲ 5 ತರಹ ಈ ಸೀಡ್ಸ್ನ ನಾನೇನು ಮಾಡಿದ್ದೀನಿ, ಅಮೂಲ್ ಅವರ ಹಸುವಿನ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ, ಚೆನ್ನಾಗಿರುತ್ತೆ, ಕ್ರಂಚ್ ಇರುತ್ತೆ. ಆಮೇಲೆ ಒಂದು ಘೀ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲಾಡ್ಸಲ್ಲಿ. ಯೂಶಲಿ ಸಲಾಡ್ಸಲ್ಲಿ ವೆಸ್ಟರ್ನ್ ಸಲಾಡ್ಸಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ. ನಾವು ಆಲಿವ್ ಆಯಿಲ್ ಬೇಡ, ನಾವು ಇಂಡಿಯನ್ ಸಲಾಡ್ ಥರ ನಾವು ಇಂಡಿಯನ್ ಕೌ ಘೀ ಯೂಸ್ ಮಾಡೋಣ. ಹಾಗೆ ಇದಕ್ಕೆ ನಿಂಬೆ ರಸ, ಸ್ವಲ್ಪ ಪನೀರ್ ಗಾರ್ನಿಷ್ಗೆ, ಇದಿಷ್ಟು ಬೇಕಾಗತ್ತೆ. ಇದರಲ್ಲಿ ನಾನು ಈ ಅಮೂಲ್ ಚನ್ನಾನ ರಾತ್ರಿ ಇಲ್ಲಾಂದರೆ 5 to 6 hours ನೆನೆಸ್ಬಿಟ್ಟು ಒಂದು ಸ್ವಲ್ಪ ಚಿಟಕಿ ಸೋಡಾ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಸಾಫ್ಟ್ ಆಗಿರ್ಬೇಕು ನೋಡಿ. ತುಂಬ ಹಾರ್ಡ್ ಇದ್ರೆ ತಿನ್ನಕ್ಕೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಸೊ ಇದು ನಾನು ಅಮೂಲ್ ಚನಾ ನೆನೆಸಿ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಒಬ್ಬರಿಗೆ 1 ಕಪ್ ಅಷ್ಟು ಅಂತ ಅಂದ್ಕೊಳ್ಳಿ. ಇನ್ನು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸು ನಿಮಗೆ ಅಳತೆ ಅಂತ ಬೇಕಂದ್ರೆ 1 ಕಪ್ಪಿಗೆ 1 ಸ್ಪೂನ್ ಅಷ್ಟು ಮಿಕ್ಸೆಡ್ ವೆಜಿಟೇಬಲ್ಸ್ ಅಂತ ಇಟ್ಕೊಳ್ಳಿ, ಹಾಗೂ 1/2 ಸ್ಪೂನ್ ಅಷ್ಟು ಮಿಕ್ಸೆಡ್ ಸೀಡ್ಸ್ನ ಇಟ್ಕೊಳ್ಳಿ. ಆ ರೀತಿ ಇಟ್ಕೊಳ್ಳಿ. ನಾನಿವತ್ತು ಒಂದು 5 ಕಪ್ಸ್ಗೆ ಆಗೋಷ್ಟು ಮಾಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕಿಂಗ್.
ಇವತ್ತು ನಾನು ಒಂದು ಹೆಲ್ದಿ ಸ್ನ್ಯಾಕ್ ಐಟಮ್ ತೋರಿಸ್ತಾ ಇದ್ದೀನಿ. ಸೈಡ್ ಡಿಶ್ಗಾದ್ರೂ ಥರನೂ ಯೂಸ್ ಮಾಡ್ಬೋದು, ಒಂದು ಲಂಚ್ ಬಾಕ್ಸ್ಗಾದ್ರೂ ತೊಗೊಂಡು ಹೋಗ್ಬೋದು. ಪಾಪಡ್ ಮಾತ್ರ ನೀವು ಬೇಕಂದ್ರೆ ಒಂದು ಸಪ್ರೇಟ್ ಬಾಕ್ಸಲ್ಲಿ ಹಾಕೊಂಡು ಹೋಗಿ ಅಲ್ಲಿ ಮೇಲ್ಗಡೆ ಹಾಕೊಂಡ್ರೆ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ಪಾಪಡ್ಗೆ ಏನು ಮಾಡೋಣ ಅಂದರೆ, ನಾನು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಘೀನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಪಾಪಡ್ಗೆ ಘೀ ಹಾಕೊತಾ ಇದ್ದೀನಿ, ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದೊಂದು ಮೆಥಡ್ ಆಫ್ ಇನ್ಕ್ಲೂಡಿಂಗ್ ಹೆಲ್ದಿ ಐಟಮ್ಸ್ ಇನ್ ಅವರ್ ಡಯಟ್ ಅಲ್ಲಿ. ಸೊ ಈ ರೀತಿ ನಾನು ಇದನ್ನ ಹಾಕೊಂಡ್ಬಿಟ್ಟು ಇದು ಎಲ್ಲಾನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಪಾಪಡ್ ಚೂರಿ ಅಂತಂದ್ರೆ ಇದು ನಾವು ರೋಸ್ಟ್ ಮಾಡ್ಕೊಂಡಿರೋ ಪಾಪಡ್, ಇದು ಚೂರಿ ಅಂತಂದ್ರೆ ಪೀಸ್ ಅಂತ. ಸೊ ಸಾಕಷ್ಟು ಸಲಾಡ್ ರೆಸಿಪೀಸ್ ಬರ್ತಾ ಇರುತ್ತೆ ಎಲ್ಲಾದ್ರಲ್ಲೂ. ಏನಂದ್ರೆ ನಾವು ಲೈವ್ ಆಗಿ ನೋಡಿದಾಗ ನಮ್ಗೆ ಒಂದು ತುಂಬಾ ಖುಷಿ ಆಗುತ್ತೆ. ಓ, ಇವ್ರು ಟ್ರೈ ಮಾಡಿದ್ದಾರೆ, ಇದ್ರಲ್ಲಿ ಚೆನ್ನಾಗಿ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನೀವು ಒಂದು ಮೆಥಡ್ಸ್ನ ನೋಡ್ಕೊಳ್ಬೋದು, ಚೆನ್ನಾಗಿ ಫಾಲೋ ಮಾಡ್ಬೋದು. ಸೊ ಇದನ್ನ ನಾನು ಪೀಸ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ. ಈಗ ಈ ಕಡಲೆಕಾಳು, ಬೇಯಿಸಿರೋ ಕಡಲೆಕಾಳಿದು, ಇದಕ್ಕೆ ಒಂದೊಂದೇ ಐಟಮ್ಸ್ ಹಾಕೋಣ. ಇದಕ್ಕೆ ಮೊದಲನೇದಾಗಿ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ದಾಳಂಬಿ, ಇದು ಟೊಮೆಟೊ, ಸೌತೆಕಾಯಿ, ಈರುಳ್ಳಿ, ಇದು ಕೊತ್ತಂಬರಿ ಸೊಪ್ಪು. ಸೊ ಇಷ್ಟು ಐಟಮ್ಸ್ನ ಫಸ್ಟ್ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕೋಣ. ನಮಗೆ ಪಾಪಡ್ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಸ್ವಲ್ಪ ಕ್ರಿಸ್ಪ್ ಇದ್ರೆ ಚೆನ್ನಾಗಿರುತ್ತೆ. ಸೊ ಲಾಸ್ಟಲ್ಲಿ ಹಾಕೋಣ. ಫಸ್ಟು ಉಪ್ಪು, ಖಾರ, ಹುಳಿ ಎಲ್ಲ ಹಾಕೊಂಡು ಫಸ್ಟ್ ರೆಡಿ ಮಾಡಬೇಡ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿವತ್ತು ವೈಟ್ ಸಾಲ್ಟ್ ಹಾಕ್ತೇನೆ, ಬೇಕಂದ್ರೆ ಪಿಂಕ್ ಸಾಲ್ಟ್ ಹಾಕೋಬಹುದು. ನಿಮಗೆ ಖಾರ, ಮಕ್ಕಳು ಸ್ಟಿಕ್ದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಬೇಡ, ಮಕ್ಕಳು ತಿನ್ನಲ್ಲ ಅಂತಂದ್ರೆ ನೀವು ಕಾಳು ಮೆಣಸು ಪುಡಿ ಹಾಕ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಹಸಿ ಖಾರ ಹಾಕೋಬಹುದು. ಬಟ್ ಹಸಿಮೆಣಸಿನ್ಕಾಯಿ ಸೇಮ್ ಚೆನ್ನಾಗಿರುತ್ತೆ. ನಿಮ್ಮ ಇಷ್ಟ ಯಾವ ಖಾರ ಬೇಕಾದ್ರೂ ಹಾಕೋಬಹುದು. ನಾನು ಇವಾಗ ಉಪ್ಪು ಹಾಕಿದ್ದೀನಿ. ಇದಕ್ಕೆ ನಿಂಬೆ ರಸ, ನಿಂಬೆ ರಸ ಹಾಕ್ತಾ ಇದ್ದೀನಿ. ಈಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ನಾನು ಯಾವುದೇ ರೀತಿ ಬೇರೆ ಹೊರಗಡೆ ಸಿಗುವಂತಹ ಯಾವ ಖಾರ ಆಗ್ಲಿ ಸೇವ್ ಆಗ್ಲಿ ಹಾಕಿಲ್ಲ. ಏನಂದ್ರೆ ಮನೆಯಲ್ಲೇ ಇರುವಂತ ನಿಮ್ ಜನರಲ್ ಆಗಿ ಇವಾಗ ಎಲ್ಲಾರು ಸೀಡ್ಸ್ ನ ಇಟ್ಕೊಂಡಿರ್ತೀರಾ. ಪಂಪ್ಕಿನ್ ಸೀಡ್ಸ್ ಆಗ್ಲಿ, ಸನ್ಫ್ಲವರ್ ಸೀಡ್ಸ್ ಆಗ್ಲಿ, ಎಲ್ರು ಒಂದು ಹೆಲ್ದಿಯರ್ ವೇ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ಮಾಡಿರ್ತೀರ. ಬಟ್ ಅದೇನಾಗುತ್ತೆ, ಕೆಲವು ಸರಿ ನಮ್ಗೆ ಅದನ್ನ ಏನ್ರಲ್ಲಿ ಯೂಸ್ ಮಾಡ್ಬೋದು ಅಂತ ಗೊತ್ತಿರಲ್ಲ. ಸೊ ಈ ರೀತಿ ಒಂದು ಸಲಾಡ್ಸ್ ಅಲ್ಲಿ ನಾವು ಅದನ್ನ ಹಾಕೊಂಡ್ರೆ, ನಾನು ಇವತ್ತು ಬಾದಾಮಿ, ಗೋಡಂಬಿ ಹಾಕಿಲ್ಲ, ಆರ್ ವಾಲ್ನಟ್ಸ್ ಆಗ್ಲಿ, ಬೇರೆ ಸೀಡ್ಸ್ ಮಾತ್ರ ಯೂಸ್ ಮಾಡಿದ್ದೀನಿ. ಸೊ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಲ್ಲ ರೆಡಿ ಇದ್ರೆ ಗೆಸ್ಟ್ಗೆ ಎಲ್ಲ ಮಾಡಕ್ಕೆ ತುಂಬಾ ಫಾಸ್ಟ್ ಆಗತ್ತೆ. ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಇವಾಗ ನಾನು 5 ಟೈಪ್ಸ್ ಆಫ್ ಸೀಡ್ಸ್ ನ ಹೇಳಿದ್ನಲ್ಲ, ಕಡಲೆ ಬೀಜ, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಕಲಂಗರಿ ಬೀಜ ಹಾಗೂ ಬಿಳಿ ಎಳ್ಳು ಎಲ್ಲವನ್ನು ನಾನು ಅಮೂಲ್ ಅವರ ಹಸುವಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಸೊ ದಟ್ ಅದು ಕ್ರಿಸ್ಪ್ ಆಗಲಿ ಅಂತ ಅದನ್ನ ಇದರಲ್ಲಿ ಹಾಕ್ತಾ ಇದ್ದೇನೆ. ಪ್ರೋಸೆಸ್ ಜಲ್ದಿ ಆಗಲಿ ಅಂತ ನಾನು ಮುಂಚೆನೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದೇನು ಆಗೋದಿಲ್ಲ, ಮಾಡಿಡ್ಬೋದು. ಸೊ ಇದಕ್ಕೆ ನಾವು ಪಾಪಡ್ ಚೂರಿ ಹಾಕ್ತಾ ಇದ್ದೇನೆ. ಇದೊಂದು ಸ್ವಲ್ಪ ಮೇಲ್ ಹಾಕಕ್ಕಿಡೋಣ.
ಇದರಲ್ಲಿ ನಿಮ್ಗೆ ಪಾಪಡ್, ಯಾವುದೇ ರೀತಿಯಾದ ಪಾಪಡ್ ಯೂಸ್ ಮಾಡ್ಬೋದು ಇದರಲ್ಲಿ. ಅಂದ್ರೆ ಈ ಹಪ್ಪಳ ಬಂದು ಈ ಉದ್ದಿನ ಹಪ್ಪಳ ಆದ್ರೆ ಒಂದ್ ಸ್ವಲ್ಪ ಕ್ರಿಸ್ಪ್ ಇರುತ್ತೆ, ಇದೊಂದ್ ಸ್ವಲ್ಪ ಒದ್ದೆ ಇರೋದ್ರಿಂದ ಇದೇ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ. ನಿಮ್ಗೆ ಮೆಣಸು ಬೇಡ, ಮೆಣಸು ಹಪ್ಪಳ ಬೇಡ ಅಂದ್ರೆ ಪ್ಲೇನ್ ಹಾಕೊಳ್ಳಿ, ಇಲ್ಲ ನಿಮ್ಗೆ ಏನೇ ಒಂದು ಫ್ಲೇವರ್ ಚೇಂಜ್ ಮಾಡ್ಬೇಕಂದ್ರೆ ಅದು ಮಾಡ್ಬೋದು. ಸೊ ಇಷ್ಟ ಆಗಿದೆ. ಸೊ ಇದು ರೆಡಿ ಟು ಈಟ್. ಇವಾಗ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ, ಉಪ್ಪು ಏನಾರ ಬೇಕಂದ್ರೆ ಹಾಕ್ಬೋದು. ಸರಿ ಇದೆ. ಏನಂದ್ರೆ ಪಾಪಡಲ್ಲಿ ಸಹ ಉಪ್ಪಿರುತ್ತೆ, ಪೆಪ್ಪರ್ ಇರುತ್ತೆ. ಸೊ ನಾನು ಅದಕ್ಕೆ ಕಡಿಮೆ ಹಾಕಿದ್ದೀನಿ. ಸ್ವಲ್ಪ ಲೈಟ್ ಆಗಿ ತಿನ್ನೋರ್ಗೆ ಸಾಕು, ಇಲ್ಲ ಇನ್ನ ನಿಮ್ಗೆ ಬೇಕಂದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು. ಇವತ್ತು ಬರೀ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ಆ ಸೀಡ್ಸ್ ನ ಕ್ರಿಸ್ಪಿನೆಸ್ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸೊ ಇವಾಗ ಸರ್ವ್ ಮಾಡೋಣ. ಮಕ್ಕಳಂತೂ ಈ ತರ ಮಾಡಿಕೊಟ್ಟಾಗ ಕಲರ್ಫುಲ್ ಆಗಿರುತ್ತೆ. ಆಮೇಲೆ ನ್ಯೂ ರೆಸಿಪಿ ಅಂತ ಅವರು ಈಸಿಯಾಗಿ ಟ್ರೈ ಮಾಡ್ತಾರೆ. ಇದು ಪ್ರೋಟೀನ್ ಭರಿತವಾದ ಒಂದು ಸ್ನ್ಯಾಕ್ ಇದು. ಸೊ ಒಂದು ಸ್ವಲ್ಪ ಪಾಪಡನ್ನ ಮೇಲ್ಗಡೆ ಸ್ಪ್ರಿಂಕಲ್ ಮಾಡೋಣ. ಹಾಗೆ ಒಂದು ಸ್ವಲ್ಪ ಜಸ್ಟ್ ಪನೀರ್. ಸೊ ವೇರಿಯೇಷನ್ ಬಂದು ನಿಮ್ಮ ಒಂದು ಕ್ರಿಯೇಟಿವಿಟಿ. ನೀವೇನೇ ಒಂದು ಬೇರೆ ಒಂದು ರೆಸಿಪೀಸ್, ಏನೇ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಬೋದು. ನಾನು ಇವತ್ತು ಈ ಸಿಂಪಲ್ ಆಗಿರ್ಲಿ, ಬೇಗನೆ ಒಂದು ಇವಾಗ ಇದೇನಂದ್ರೆ 1 hour ಮುಂಚೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನೀವೆಲ್ಲರೂ ಬಂದ ತಕ್ಷಣ ಕಲಿಸ್ಕೊಡ್ಬೋದು. ಈವ್ನಿಂಗ್ ಟೈಮ್ಸ್ ಅಲ್ಲಿ ಇಟ್ಸ್ ಅ ವೆರಿ ಹೆಲ್ದಿ ಸ್ನ್ಯಾಕ್ ಒಂದು. ನೋಡಿದ್ರಲ್ಲ, ಬಹಳ ಸುಲಭವಾಗಿ ಮಾಡುವಂತಹ ಒಂದು ಪ್ರೋಟೀನ್ ಭರಿತವಾದ ಒಂದು ಸ್ನ್ಯಾಕ್, ಈವ್ನಿಂಗ್ ಸ್ನ್ಯಾಕ್ ಟೈಮ್ ಐಟಮ್ ತೋರಿಸಿದ್ದೀನಿ. ಪಾಪಡ್ ಚೂರಿ ಚನಾ ಚಾಟ್ ಅಂತ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಸೊ ನಮ್ಮಂತ ಹೋಮ್ ಶೆಫ್ಸ್ ನಾವೇ ಸ್ವತಃವಾಗಿ ಟ್ರೈ ಮಾಡಿರೋಂಥ ಒಂದು ರೆಸಿಪೀಸ್ನ ಶೇರ್ ಮಾಡ್ತೀವಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಎಲ್ಲರಿಗೂ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ತುಂಬ ಖುಷಿಯಾಗಿ ತಿನ್ನೋಂಥ ಒಂದು ಸ್ನ್ಯಾಕ್ ಇದು. ಟ್ರೈ ಮಾಡಿ. ಹಾಗೆ ಕಮೆಂಟ್ಸಲ್ಲಿ ಖಂಡಿತವಾಗ್ಲೂ ನೀವು ಹೇಳಿ ಹೇಗಿದೆ, ಒಂದು ಟ್ರೈ ಮಾಡಿದ್ರಾ, ಅವ್ರೆ ಇನ್ನೊಂದರ ಆ್ಯಡ್ ಮಾಡ್ಬೋದಾ, ನಿಮ್ಮ ಸಜೆಷನ್ಸ್ ಕೊಡ್ಬೋದು. ನಿಮ್ಮ ಕಮೆಂಟಲ್ಲಿ ಪ್ಲೀಸ್ ನೀವು ಹೇಳ್ಬೋದು. ನಮಗೆ ಒಂದು ಇಂಪ್ರೂವ್ಮೆಂಟ್ಗಾಗಲಿ, ಒಂದು ಅಡಿಷ್ನಲ್ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ಕೊಡ್ಬೋದು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಪಾಪಡ್ ಚೂರಿ ಚನಾ ಚಾಟ್. ಈ ಅವಕಾಶ ಕೊಟ್ಟಿರೋಂಥ ಅಮೂಲ್ ಕನ್ನಡ ಫೇಸ್ಬುಕ್ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.